ಹಾಯ್ ಹಲೋ ನಮಸ್ತೆ ಕ್ವೆಶನ್ ಮಾರ್ಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ವೋಟರ್ ಐ ಡಿ ಡೀಟೇಲ್ಸ್ನ ಹೇಗೆ ವಿತಿನ್ ಅ ಮಿನಿಟ್ ಅಂದರೆ 1 ನಿಮಿಷದ ಒಳಗಡೆ ಹೇಗೆ ಈಸಿಯಾಗಿ ಮೊಬೈಲ್ ಮುಖಾಂತರ ಪಡ್ಕೋಬೋದು ಅನ್ನುವಂಥ ಮಾಹಿತಿನ ನೋಡ್ಕೊಬರೋಣ. ಸೊ ಕ್ವಿಕ್ಕಾಗಿ ನೋಡೋಣ, ಬಿಕಾಸ್ 20 ಸೆಕೆಂಡ್ ಇಲ್ಲೇ ಆಗೋಯ್ತು. ಫಸ್ಟ್ ಏನು ಮಾಡಬೇಕು, ಗೂಗಲ್ ಪ್ಲೇಸ್ಟೋರ್ ಓಪನ್ ಮಾಡ್ಕೊಳ್ಳಿ. ಸೊ ಪ್ಲೇಸ್ಟೋರ್ ಓಪನ್ ಮಾಡಿದ ನಂತರ ನೀವು ಜಸ್ಟ್ ಸರ್ಚ್ ಬಾರ್ಗೆ ಹೋಗಿ ವೋಟರ್ ಹೆಲ್ಪ್ಲೈನ್ ಅಂತ ಟೈಪ್ ಮಾಡಬೇಕಾಗತ್ತೆ. ಸೊ ವೋಟರ್ ಹೆಲ್ಪ್ಲೈನ್ ಅಂತ ಟೈಪ್ ಮಾಡಿದ ನಂತರ ಈ ಒಂದು ಆ್ಯಪ್ ಡಿಸ್ಪ್ಲೇ ಆಗುತ್ತೆ, ವೋಟರ್ ಹೆಲ್ಪ್ಲೈನ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಈ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ವೈಫೈ ಇದ್ದರೆ ಬೇಗ ಇನ್ಸ್ಟಾಲ್ ಆಗುತ್ತೆ, ಮೊಬೈಲ್ ಡೇಟಾ ಇದ್ದರೆ ಒಂದು 20 to 30 ಸೆಕೆಂಡ್ಸ್ ತಗೋಬಹುದು. ಓಕೆ, ಇನ್ಸ್ಟಾಲ್ ಆಗ್ತಾ ಇದೆ. ಇನ್ಸ್ಟಾಲ್ ಮಾಡಿದ ಮೇಲೆ ಓಪನ್ ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ತಾವು. ಅಥವಾ ವೋಟರ್ ಹೆಲ್ಪ್ಲೈನ್ ಆ್ಯಪ್ ಇನ್ಸ್ಟಾಲ್ ಆಗಿರುತ್ತಲ್ಲ ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ಮೇಲೆ ಜಸ್ಟ್ ಏನು ಲಾಗಿನ್ ಆಗೋ ಅವಶ್ಯಕತೆ ಇಲ್ಲ, ಜಸ್ಟ್ ಸ್ಕಿಪ್ ಲಾಗಿನ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸರ್ಚ್ ಯುವರ್ ನೇಮ್ ಇನ್ ಎಲೆಕ್ಟ್ರಲ್ ರೋಲ್ ಅಂತ ಇರುತ್ತೆ. ಸಪೋಸ್ ನಿಮ್ಮ ಮೊಬೈಲ್ ನಂಬರ್ ಆಲ್ರೆಡಿ ಲಿಂಕ್ ಆಗಿದ್ರೆ ವೋಟರ್ ಹೆಲ್ಪ್ಲೈನ್ ಅಂದರೆ ವೋಟರ್ ಐ ಡಿ ಕಾರ್ಡ್ಗೆ ಲಿಂಕ್ ಆಗಿದ್ದರೆ ಈ ಒಂದು ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು, ಸರ್ಚ್ ಬೈ ಮೊಬೈಲ್ ಅಂತ. ಸಪೋಸ್ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗಿಲ್ಲ ಅಂದರೆ, ಲಿಂಕ್ ನೀವು ಮಾಡಿಲ್ಲ ಅಂದರೆ, ಈಗ ಬಿಕಾಸ್ ರೀಸೆಂಟಾಗಿ ಬಂದಿರೋದು 1-1.5 ವರ್ಷ ಆಯಿತು ಮೊಬೈಲ್ ನಂಬರ್ ಲಿಂಕ್ ಮಾಡ್ಕೊಳ್ಳಿ ಅಂತ ಹೇಳಿ ಅವರು. ಸುಮಾರು ಜನ ಮಾಡಿಲ್ಲ ಅಂದರೆ ಎಪಿಕ್ ನಂಬರ್ ಮೇಲೆ ಕ್ಲಿಕ್ ಮಾಡಿ. ಎಪಿಕ್ ನಂಬರ್ ಅಂದರೆ ನಿಮಗೆ ಆ ಒಂದು ವೋಟರ್ ಐ ಡಿ ನಂಬರ್ ಇದೆಯಲ್ಲ ಅದು ಗೊತ್ತಿರಬೇಕು. ನಿಮಗೆ ಗೊತ್ತಿದ್ರೆ ಮಾತ್ರ ಕ್ಲಿಕ್ ಮಾಡಿ ಇದ್ರ ಮೇಲೆ. ಗೊತ್ತಿಲ್ಲ ಅಂದರೆ ಸರ್ಚ್ ಬೈ ಡೀಟೇಲ್ಸ್ ಅಂತ ಇರುತ್ತಲ್ಲ ಆಪ್ಷನು, ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಡೀಟೇಲ್ಸ್ ಎಂಟ್ರಿ ಮಾಡಿ. ಸೊ ನಿಮ್ಮ ಹೆಸರು, ಫಸ್ಟ್ ನೇಮು ಅಥವಾ ನೀವು ಏನು ಹೆಸರು ಕೊಟ್ಟಿರ್ತೀರ ಆ ಒಂದು ಹೆಸರನ್ನು ನೀವು ಎಂಟ್ರಿ ಮಾಡಬೇಕಾಗತ್ತಿಲ್ಲ. ಅದಾದ ನಂತರ ರಿಲೇಟಿವ್ಸ್ ನೇಮು, ನಿಮ್ಮ ಫಾದರ್ ನೇಮ್ ಕೊಟ್ಟಿರ್ತೀರ ಅಥವಾ ಮದರ್ ನೇಮು, ಹಸ್ಬೆಂಡ್ ನೇಮು ಏನಾದ್ರು ಕೊಟ್ಟಿರ್ತೀರಲ್ಲ ಆ ಒಂದು ನೇಮ್ನ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ನಿಮ್ಮ ಏಜ್ ಎಂಟ್ರಿ ಮಾಡಿ, ಅಪ್ರಾಕ್ಸಿಮೇಟ್ ಏಜು, ನಿಮ್ಮ ಜೆಂಡರು. ಅದಾದ ನಂತರ ನೀವು ಯಾವ ರಾಜ್ಯದಲ್ಲಿದ್ದೀರಾ, ಕರ್ನಾಟಕ, ಆ್ಯಂಡ್ ಯಾವ ಒಂದು ಕಾನ್ಸ್ಟಿಟ್ಯೂನ್ಸಿ, ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಯಾವ್ದು ಬರುತ್ತೆ. ಸೊ ಬೆಂಗಳೂರಲ್ಲಿ 3 ಬರುತ್ತೆ, ಸೆಂಟ್ರಲ್ಲು, ಸೌತ್, ನಾರ್ತ್ ಅಂತ. ನಮ್ಮದು ಸೌತು. ಆ್ಯಂಡ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅಂದರೆ ವಿಧಾನಸಭಾ ಎಲೆಕ್ಷನ್ ನಡೀತಲ್ಲ ಈಗ 1 ವರ್ಷದಿಂದ. ಸೊ ಆ ಒಂದು ಎಲೆಕ್ಷನಲ್ಲಿ ಎಲ್ಲಿ ವೋಟ್ ಮಾಡಿದ್ರಿ, ಯಾವ ಕಾನ್ಸ್ಟಿಟ್ಯೂನ್ಸಿಲಿ ವೋಟ್ ಮಾಡಿದ್ರಿ ಅಂತ ಕೇಳ್ತಾ ಇದೆ. ನಂದು ಜಯನಗರ ಅಂತ ಸೆಲೆಕ್ಟ್ ಮಾಡ್ತೀನಿ. ಇದಾದ ನಂತರ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಡೀಟೇಲ್ಸು. ಎಪಿಕ್ ನಂಬರ್ ಅಂದರೆ ವೋಟರ್ ಐ ಡಿ ಕಾರ್ಡ್ ನಂಬರ್ ತೋರಿಸ್ತಾ ಇದೆ, ನಿಮ್ಮ ಹೆಸರು ಹಾಗೆ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ತೋರಿಸ್ತಾ ಇದೆ. ಅದಾದ ನಂತರ ಪಾರ್ಟ್ ನಂಬರ್ 20, ಪಾರ್ಟ್ ನೇಮ್ BBMP ನರ್ಸರಿ ಪ್ರೈಮರಿ ಸ್ಕೂಲ್, ಸೀರಿಯಲ್ ನಂಬರ್ 499. ಆ್ಯಂಡ್ ಮುಖ್ಯವಾಗಿ ಪೋಲಿಂಗ್ ಸ್ಟೇಷನ್, ಯಾವ ಒಂದು ಪೋಲಿಂಗ್ ಸ್ಟೇಷನ್ ಅಂದರೆ ವೋಟ್ ಮಾಡುವಂತಹ ಸ್ಥಳ ಅದು ಕೂಡ ತೋರಿಸ್ತದೆ ನೋಡಿ. BBMP ನರ್ಸರಿ ಪ್ರೈಮರಿ ಸ್ಕೂಲ್, 8th ಮೇನ್ ಬೈರ್ಸಂದ್ರ. ಸೊ ಅದು ಪೂರ್ತಿ ಅಡ್ರೆಸ್ ಇವರು ಕೊಟ್ಟಿದ್ದಾರೆ. ಹಾಗೆ ಪಾರ್ಟ್ ನಂಬರ್, ಸೀರಿಯಲ್ ನಂಬರ್ ಎಲ್ಲ ಇದೆ. ಈಸಿಯಾಗಿ ನಾನು ಈ ಒಂದು ಜಾಗಕ್ಕೆ ಹೋಗಿ, ಒಂದು ಪೋಲಿಂಗ್ ಸ್ಟೇಷನ್ಗೆ ಹೋಗಿ ಈ ಡೀಟೇಲ್ಸ್ ತೋರಿಸಿದ್ರೆ ಅಲ್ಲಿರುವಂತಹ ಚುನಾವಣಾ ಅಧಿಕಾರಿಗಳಿಗೆ ವಿತ್ ನನ್ನ ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಎರಡು ತೊಗೊಂಡೋಗಿ ತೋರಿಸಿದ್ರೆ ಅವರು ವೋಟ್ ಅಂದರೆ ಎರಡರಲ್ಲಿ ಯಾವ್ದಾರು ಒಂದು ತೊಗೊಂಡೋಗ್ಬೇಕು, ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್, ಒರಿಜಿನಲ್ ಐ ಡಿ. ಸೊ ತೋರಿಸಿದ್ರೆ ಅವರು ವೋಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಓಕೆ, ವೋಟರ್ ಐ ಡಿ ಇದ್ದರೆ ಚಿಂತೆ ಬೇಡ, ಆರಾಮಾಗಿ ವೋಟರ್ ಐ ಡಿ ತೋರಿಸಿ ವೋಟ್ ಮಾಡಿ. ಸಪೋಸ್ ನಿಮ್ಮ ಹತ್ರ ವೋಟರ್ ಐ ಡಿ ಇಲ್ಲ ಅಂದರೆ ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಅದ್ರ ಜೊತೆ ಈ ಒಂದು ಡೀಟೇಲ್ಸ್ ಇದ್ದರೆ ನಿಮ್ಮ ಹತ್ರ ಈಸಿಯಾಗಿ ವೋಟ್ ಮಾಡ್ಬೋದು. ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು.